ಪ್ರಜ್ವಲ್ ಬರೋ ವಿಮಾನವನ್ನೇ ಎಸ್ಐಟಿ ಟೀಮ್ ಕಾಯ್ತಾ ಇದ್ದು ಪ್ರಜ್ವಲ್ ರೇವಣ್ಣ ಫ್ಲೈಟ್ ಲ್ಯಾಂಡ್ ಆಗ್ತಾ ಇದ್ದಂತೆ ಅರೆಸ್ಟ್ ಮಾಡಲಾಗುತ್ತೆ. ಏರ್ಪೋರ್ಟ್ನಲ್ಲಿ ಪ್ರಜ್ವಲ್ ಇಳಿತಾ ಇದ್ದಂತೆ ಬಂಧನಕ್ಕೊಳಪಡಿಸೋದಕ್ಕೆ ಎಲ್ಲ ಸಿದ್ಧತೆಗಳಾಗಿದೆ. ಲುಕೌಟ್ ನೋಟಿಸ್ ಜಾರಿಯಲ್ಲಿದೆ. ಏರ್ಪೋರ್ಟ್ನಲ್ಲಿ ಹೀಗಾಗಿ ಅರೆಸ್ಟ್ ಆಗೋದು ಪಕ್ಕ. ವಿಮಾನ ಲ್ಯಾಂಡ್ ಆಗ್ತಿದ್ದಂತೆ ಪ್ರಜ್ವಲ್ ಬಂಧಿಸೋದಕ್ಕೆ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಏರ್ಪೋರ್ಟ್ ಅಧಿಕಾರಿಗಳಿಂದಲೇ ಪ್ರಜ್ವಲ್ ಬಂಧನವಾಗುವ ಸಾಧ್ಯತೆ ಇದೆ. ಬಂಧಿಸಿ ಎಸ್ಐಟಿ ವಶಕ್ಕೆ ನೀಡಲಿದ್ದಾರೆ ಏರ್ಪೋರ್ಟ್ ಅಧಿಕಾರಿಗಳು. ಏರ್ಪೋರ್ಟ್ನಲ್ಲಿ ಎಸ್ಐಟಿ ಕೂಡ ಅಧಿಕಾರಿಗಳನ್ನ ನಿಯೋಜಿಸಿದ್ದು ಇವತ್ತು ಮಧ್ಯರಾತ್ರಿಯೇ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗೋದು ಖಚಿತ ಆಗ್ತಾ ಇದೆ. ಏರ್ಪೋರ್ಟ್ನಲ್ಲೇ ಪ್ರಜ್ವಲ್ ರೇವಣ್ಣ ಬಂಧನ. ಪ್ರಜ್ವಲ್ ಫ್ಲೈಟ್ ಹತ್ತಿದ್ದೇ ಆದಲ್ಲಿ ಬೆಂಗಳೂರಿಗೆ ರಾತ್ರಿ 1:30ಕ್ಕೆ ಬಂದಿಳಿತಾರೆ. ಬರ್ತಿದ್ದಂತೆ ಅರೆಸ್ಟ್ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳಾಗಿದೆ. ಈಗಾಗಲೇ ಲುಕ್ಔಟ್ ನೋಟಿಸ್ ಜಾರಿಯಲ್ಲಿರುವಂತಹ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ನಿಂದ ಪ್ರಜ್ವಲ್ ಹಾಗೆ ಹೊರಬರೋದಕ್ಕಾಗಲ್ಲ. ಏರ್ಪೋರ್ಟ್ ಅಧಿಕಾರಿಗಳೇ ಪ್ರಜ್ವಲ್ನನ್ನ ಬಂಧಿಸುವಂತಹ ಸಾಧ್ಯತೆ ಇದೆ. ಏರ್ಪೋರ್ಟ್ ಅಧಿಕಾರಿಗಳೇ ತಮ್ಮ ವಶಕ್ಕೆ ಪ್ರಜ್ವಲ್ ಅನ್ನು ತೆಗೆದುಕೊಂಡು ನಂತರ ಎಸ್ಐಟಿ ವಶಕ್ಕೆ ಕೊಡ್ತಾರೆ. ಆ ಬಳಿಕ ಮುಂದಿನ ಪ್ರಕ್ರಿಯೆಗಳು ಸಾಗುತ್ತವೆ. ಹೀಗಾಗಿ ಪ್ರಜ್ವಲ್ ಬರ್ತಿದ್ದಂತೆ ಬಂಧಿಸೋದಕ್ಕೆ ಕೈಗೊಳ್ಳಬೇಕಾದ ಎಲ್ಲಾ ಕ್ರಮಗಳ ಬಗ್ಗೆ ಚರ್ಚೆಯಾಗಿದೆ. ಸಂಸದ ಪ್ರಜ್ವಲ್ 34 ದಿನಗಳಿಂದ ವಿದೇಶದಲ್ಲಿದ್ದರು. ಏಪ್ರಿಲ್ 26ಕ್ಕೆ ವೋಟ್ ಹಾಕಿ ಹೋದಂತಹ ಪ್ರಜ್ವಲ್ ನಾಪತ್ತೆ. ಮೊನ್ನೆ ವಿಡಿಯೋ ಮಾಡಿ ನಾಳೆ ಬರೋದಾಗಿ ಅಂತ ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾಯ್ತಾ ಇದ್ದಂತಹ ಎಸ್ಐಟಿಗೆ ಈಗಾಗಲೇ ಬುಕಿಂಗ್ ಡೀಟೇಲ್ ಸಿಕ್ಕಿದೆ. ಹಾಗಾಗಿ ಬರ್ತಿದ್ದಂತೆ ಅರೆಸ್ಟ್ ಮಾಡಲು ಸಕಲ ಸಿದ್ಧತೆಯಾಗಿದೆ. ಇಂದು ಮಧ್ಯರಾತ್ರಿ ಸಂಸದ ಪ್ರಜ್ವಲ್ ರೇವಣ್ಣ ರಿಟರ್ನ್. ಭಾರತಕ್ಕೆ ಬರ್ತೇನೆ ಅಂತ ಪ್ರಜ್ವಲ್ ಹೇಳಿದ್ದಾರೆ, ನಾವು ಹೇಳಿಲ್ಲ ಅಂತ ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಮೇ 31ಕ್ಕೆ ಎಸ್ಐಟಿ ಮುಂದೆ ಹಾಜರಾಗುವೆ ಅಂತ ಪ್ರಜ್ವಲೇ ಹೇಳಿದ್ದಾರೆ. ನಾನು ಕೂಡ ಪ್ರಜ್ವಲ್ ಹೇಳಿದ ವಿಡಿಯೋ ನೋಡಿದ್ದೇನೆ. ಪ್ರಜ್ವಲ್ ಬರ್ತಾರೆ ಅಂತ ನನಗೂ ಅನಿಸುತ್ತೆ ಅಂತ ಹೋಮ್ ಮಿನಿಸ್ಟರ್ ಪ್ರತಿಕ್ರಿಯಿಸಿದ್ದಾರೆ. ಪ್ರಜ್ವಲ್ ಭಾರತಕ್ಕೆ ಬರಲಿಲ್ಲ ಅಂದ್ರೆ ಆಗ ಪ್ರಕ್ರಿಯೆ ಮುಂದುವರಿಯುತ್ತೆ, ಪಾಸ್ಪೋರ್ಟ್ ರದ್ದಾಗುತ್ತೆ, ಇಂಟರ್ಪೋಲ್ಗೆ ಮತ್ತೊಮ್ಮೆ ಮನವಿ ಮಾಡ್ತೀವಿ ಅಂತಲೂ ಹೋಮ್ ಮಿನಿಸ್ಟರ್ ಎಚ್ಚರಿಸಿದ್ದಾರೆ. ಪ್ರಜ್ವಲ್ ರಿಟರ್ನ್ ಕುರಿತಾಗಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಇದೆ. ಅವರೇ ಹೇಳಿದಾರಲ್ಲ ಬರ್ತೀವಿ ಅಂತ, ನಾವೇ ಬರ್ತಾರೆ ಅಂತ ನಾವು ಹೇಳಲಿಲ್ಲ. ಅವರೇ ಹೇಳಿದ್ದಾರೆ ನಾನು 31ನೇ ತಾರೀಕು 10 ಗಂಟೆಗೆ ಎಸ್ಐಟಿ ಮುಂದೆ ಅಪಿಯರ್ ಆಗ್ತೀನಿ ಅಂತ ಅವ್ರ ವಿಡಿಯೋದಲ್ಲಿ ಹೇಳಿದ್ದಾರೆ. ನಾನು ಕೂಡ ಅದನ್ನ ನೋಡಿದೆ. ಅದರಿಂದ ಅವರು ಬರ್ತಾರೆ ಅಂತೇಳಿ ನನಗೂ ಅನಿಸುತ್ತೆ. ಯಾಕೆಂದ್ರೆ ಈಗಿನ ಡೆವಲಪ್ಮೆಂಟ್ಸ್ ಬರಲೇಬೇಕು. ಬರಲಿಲ್ಲ ಅಂತಂದ್ರೆ ಪ್ರಾಸೆಸ್ ಮುಂದುವರಿಯುತ್ತೆ. ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡೋದು, ಆಮೇಲಿಂದ ಇಂಟರ್ಪೋಲ್ನವರಿಗೆ ಮತ್ತು ತಿರ್ಗಾ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಅಂದ್ರೆ ಥ್ರೂ CBI ನಾವು ನೇರವಾಗಿ ಸ್ಟೇಟ್ ಗೌರ್ಮೆಂಟ್ ಮಾಡಕ್ ಬರೋದಿಲ್ಲ. ಥ್ರೂ ಗವರ್ಮೆಂಟ್ ಆಫ್ ಇಂಡಿಯಾ ಏಜೆನ್ಸೀಸ್ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.